ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಗ್ರಹಣ ಇರೋದ್ರಿಂದ ನಮ್ಮ ರಾಶಿ ಫಲದಲ್ಲಿ ಏನಾದ್ರೂ ಬದಲಾವಣೆಗಳಾಗತ್ತಾ? ಯಾವ ರಾಶಿಗೆ ಶುಭ ಮತ್ತು ಯಾವ ರಾಶಿಗೆ ಅಶುಭ? ಗ್ರಹಣದ ಸಂದರ್ಭದಲ್ಲಿ ಹೆಚ್ಚು ಹಿರಿಯರ ಪ್ರಾರ್ಥನೆ, ಪೂಜೆ ಪುರಸ್ಕಾರಗಳಿಗೆ ಬಹಳ ಶ್ರೇಷ್ಠವಾದದ್ದು. ಯಾವ ಸಮಯದ ಒಳಗೆ ಆಹಾರವನ್ನ ಸ್ವೀಕರಿಸಬೇಕು? ಒಂದು 3-4 ಗಂಟೆ ಮುಂಚಿತವಾಗಿ ಆಹಾರವನ್ನ ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಗ್ರಹಣ ಬಂತಂದ್ರೆ ಉಪವಾಸ ಮಾಡ್ತೀವಿ, ಆ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಏನಾದ್ರೂ ಇರುತ್ತಾ? ವಿವಾಹಗಳಾಗಲ್ಲ, ಇಂಪ್ರೂವ್ಮೆಂಟ್ ಇರೋದಿಲ್ಲ, ಮಕ್ಕಳ ಜನರೇಷನ್ ಇರೋದಿಲ್ಲ. ಇದಕ್ಕೆಲ್ಲವೂ ಪಿತೃದೋಷನೇ ಕಾರಣ ಆಗಿರುತ್ತೆ. ಇನ್ನು ಮುಖ್ಯವಾಗಿ ಗುರುಜಿ, ಯಾವ ರಾಶಿಯಲ್ಲಿ ಶುಭ ಇದೆ, ಯಾವ ರಾಶಿಯಲ್ಲಿ ಅಶುಭ ಇದೆ? ಧನುರ್ ರಾಶಿವರೆಗೆ ಮತ್ತೆ ಅದ್ರ ಜೊತೆಗೆ ಮೇಷರಾಶಿವರೆಗೆ, ಕರ್ಕಾಟಕ ರಾಶಿ ಮತ್ತೆ ಸಿಂಹ ರಾಶಿವರೆಗೆನೆ ಸ್ವಲ್ಪ ಪ್ರಾಬ್ಲಮ್ ಇರುವಂತದ್ದು. ವಿದ್ಯಾರ್ಥಿಗಳಿಗೆ ಬಹಳ ಹುಷಾರಾಗಿರ್ಬೇಕು, ವಾಹನಗಳಲ್ಲಿ ಹುಷಾರಾಗಿ ಓಡಾಡ್ಬೇಕು. ಒಂದು 15 ದಿನ ದುಡ್ಡು ಕಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. 2009ರಲ್ಲಿ ಕಾಣಿಸ್ಕೊಂಡಂತಹ ಗ್ರಹಣ ಈಗ ಮತ್ತೊಮ್ಮೆ ಕಾಣಿಸ್ಕೊಳ್ತಾ ಇದೆ. ಈ ಗ್ರಹಣ ಬೇರೆ ಯಾವುದೂ ದಿನ ಅಲ್ಲ, ಭೀಮನ ಅಮಾವಾಸ್ಯೆ ದಿನವೇ ಕೂಡ ಈ ಗ್ರಹಣವೂ ಕೂಡ ಗೋಚರ ಆಗ್ತಾ ಇದೆ. ಹಾಗಾದ್ರೆ ಈ ಗ್ರಹಣ ಭಾರತದಲ್ಲೂ ಇದೆಯಾ? ಭಾರತದಲ್ಲಿ ಗೋಚರ ಆಗೋದಾದ್ರೆ ಅಥವಾ ಭಾರತದಲ್ಲಿ ಇಲ್ಲ ಅಂದ್ರೂ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಬೇಕು? ಮತ್ತು ಗ್ರಹಣ ಇರೋದ್ರಿಂದ ನಮ್ಮ ರಾಶಿ ಫಲದಲ್ಲಿ ಏನಾದ್ರೂ ಬದಲಾವಣೆಗಳಾಗತ್ತಾ? ಯಾವ ರಾಶಿಗೆ ಶುಭ ಮತ್ತು ಯಾವ ರಾಶಿಗೆ ಅಶುಭ? ಇದೆಲ್ಲದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಇವತ್ತು ಮಹರ್ಷಿ ಗುರುಜಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ, ಎಲ್ಲರಿಗೂ ಸಹ ನಮಸ್ಕಾರಗಳು. ಹರೇ ಶ್ರೀನಿವಾಸ. ಗುರುಜಿ, ಭೀಮನ ಅಮಾವಾಸ್ಯೆ ಅನ್ನೋದು ಒಂದು ಶುಭ ದಿನ ಅಥವಾ ಶುಭ ಸಮಾಚಾರ ಅಂತ ಅನ್ಕೊಂಡ್ರೆ, ಇನ್ನೊಂದು ಕಡೆ ಅದೇ ದಿನ ಗ್ರಹಣ ಸಂಭವಿಸ್ತಾ ಇದೆ. ಹೌದು. ಏನ್ ಹೇಳ್ತೀರಾ ಗುರುಜಿ ಗ್ರಹಣದ ಬಗ್ಗೆ? ನೋಡಿ, ಎಲ್ಲರೂ ಒಂದಷ್ಟು ಗೊಂದಲ ಇದೆ. ಯಾಕಂತ ಹೇಳಿದ್ರೆ ಇದೇನಪ್ಪಾ, ನಮ್ಗೆ ಶ್ರಾವಣ ಮಾಸ ಮೊದಲನೇ ಹಬ್ಬನೇ ಈ ಭೀಮನ ಅಮಾವಾಸ್ಯೆ, ಈ ದಿನನೇ ಗ್ರಹಣ ಸಂಭವಿಸ್ತಾ ಇದೆಯಲ್ಲ, ಏನು ಸರಿ ಇದೆಯಾ ಇಲ್ವೋ? ಸೊ ಈ ತರದ ಒಂದಷ್ಟು ಸಮಸ್ಯೆಗಳು ನಾವು ಎದುರಿಸ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ. ಆದ್ರೆ ಈ ಗ್ರಹಣಗಳು ಏನು ಬರುತ್ತೆ, ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆ, ಇದು ಒಂದಷ್ಟು ಖಗೋಳ ಶಾಸ್ತ್ರದಲ್ಲಿ ನಾವು ನೋಡಕ್ ಹೋದ್ರೆ ಒಂದಷ್ಟು ಸರ್ವೇ ಸಾಮಾನ್ಯವಾಗಿ ಪ್ರಕ್ರಿಯೆಗಳು ನಡೆಯುವಂಥದ್ದು ಇರುತ್ತೆ. ಹಾಗಾಗಿ ಗ್ರಹಣದ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ನಮಗೆ ಭಾರತಕ್ಕೆ ಕಾಣಿಸ್ಕೊಂತ ಇಲ್ಲ ಒಂದು ಮೊದಲಿಗೆ ವಿಚಾರದಲ್ಲಿ. ಹಾಗಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಗ್ರಹಣದ ಆಚರಣೆ ಇಲ್ಲ ಅನ್ನುವಂಥದ್ದೆಲ್ಲ ಅಥವಾ ಅದರ ಪರಿಣಾಮ ಬೀಳಲ್ಲ ಅನ್ನೋದಲ್ಲ, ಅದರ ಸೂತಕದ ಪ್ರಭಾವ ಇರೋದಿಲ್ಲ. ಹಾಗಾಗಿ ಭೀಮನ ಅಮಾವಾಸ್ಯೆ ಯಾರೆಲ್ಲ ಮಾಡ್ತಾ ಇದ್ದಾರ ಅದಕ್ಕೇನು ಈ ಗ್ರಹಣದ ಪ್ರಭಾವ ಬೀಳುವಂತ ಸಾಧ್ಯತೆಗಳು ಇರೋದಿಲ್ಲ. ಗುರುಜಿ, ಭೀಮನ ಅಮಾವಾಸ್ಯೆ ದಿನ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಈ ಹಿಂದೆ ಗ್ರಹಣ ಅಂತಂದ್ರೆ ದೇವಸ್ಥಾನಗಳ ಬಾಗಿಲು ತೆಗೆಯೋದಿಲ್ಲ, ಪವಿತ್ರವಾದ ಕೆಲಸ ಯಾವುದು ಮಾಡೋದಿಲ್ಲ. ಈಗ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಒಂದಿಷ್ಟು ಗೊಂದಲ ಇರುತ್ತೆ. ಗ್ರಹಣ ಇದೆ, ನಾವು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು, ಯಾವ ಸಮಯದಲ್ಲಿ ಗ್ರಹಣ ಇರುತ್ತೆ, ಅದನ್ನ ನಾವು ಆಚರಿಸ್ಬೇಕಾ ಬೇಡವಾ, ಇಲ್ಲಿ ಗೋಚರ ಆಗಿಲ್ಲ ಅಂದ್ರೂ ಕೂಡ ಆಚರಣೆ ಮಾಡ್ಬೇಕಾ ಅಂತ ಒಂದಿಷ್ಟು ಜನ ಪ್ರಶ್ನೆ ಇದೆ. ಏನ್ ಹೇಳ್ತೀರಾ? ನೋಡಿ, ಸಾಮಾನ್ಯವಾಗಿ ಗ್ರಹಣ ಎಷ್ಟೊತ್ತಿಗೆ ಸಂಭವಿಸ್ತಾ ಇದೆ ಮತ್ತೆ ಆ ಗ್ರಹಣ ಮುಗಿಯೋದು ಎಷ್ಟೊತ್ತು, ಪ್ರಾರಂಭ ಎಷ್ಟೊತ್ತಿಗಾಗುತ್ತೆ, ಇದನ್ನ ತಿಳ್ಕೊಂಡ್ಬಿಟ್ರೆ ನಮಗೆ ಈ ಹಬ್ಬದ ಆಚರಣೆ ಹೇಗೆ ಮಾಡೋದು ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಸಾಮಾನ್ಯವಾಗಿ ಚಂದ್ರಗ್ರಹಣ ರಾತ್ರಿ ಕಾಲ ಸಂಭವಿಸುವಂಥದ್ದು ಇರುತ್ತೆ. ಸೂರ್ಯಗ್ರಹಣ ನಮಗೆ ಬೆಳಗಿನ ಜಾವ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅದನ್ನ ನಾವು ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಚಂದ್ರಗ್ರಹಣ ಇಡಿದಾಗ ಅದನ್ನ ನಾವು ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನುವಂಥದ್ದು ಇರುತ್ತೆ. ಅದರದ್ದೇ ಆದಂತಹ ಒಂದಷ್ಟು ಹೆಸರುಗಳನ್ನ ಆ ಗ್ರಹಣದ ಆಧಾರದ ಮೇಲೆ ನಾವು ಸಮಯದ ಮೇಲೆ ಹೆಸರುಗಳನ್ನ ಇಡುವಂಥದ್ದು ಇರುತ್ತೆ. ಆದರೆ ಈ ಆಗಸ್ಟ್ 12ನೇ ತಾರೀಕು ಸಂಭವಿಸ್ತಾ ಇರುವಂತಹದ್ದು ರಾತ್ರಿ ಕಾಲದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಸೊ ಹಾಗಾಗಿ ರಾತ್ರಿ ಕಾಲದಲ್ಲಿ ಆಚರಣೆ ಅಂತ ಅಲ್ಲಿ ಬರೋದಿಲ್ಲ, ಎಲ್ಲ ಮಲಗಿರ್ತಾರೆ. ಹಾಗಾಗಿ ಬೆಳಗಿನ ಜಾವ ಏನಿರುತ್ತೆ, ಗ್ರಹಣ ಆದ್ಮೇಲೆ ಏನೆಲ್ಲ ಕೆಲವು ರಾಶಿಗಳ ಮೇಲೆ ಪರಿಣಾಮ ಬೀಳುತ್ತೆ, ಅಂತವರು ಒಂದಷ್ಟು ಪೂಜೆ ಜಪ ಅಥವಾ ಒಂದಷ್ಟು ಏನಾದರೂ ದಾನ ಕೊಡುವಂಥದ್ದು ಬಹಳ ಅಗತ್ಯ ಇರುವಂಥದ್ದು ಇದೆ. ಹಾಗಾಗಿ ಕೆಲವರು ಆಚರಣೆ ಮಾಡುವಂತ ಪದ್ಧತಿಗಳನ್ನ ನಾವು ನೋಡಕ್ ಹೋದ್ರೆ ಗ್ರಹಣದ ಸಂದರ್ಭದಲ್ಲಿ ಹೆಚ್ಚು ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಹೊರತುಪಡಿಸಿದ್ರೆ ಆಧ್ಯಾತ್ಮಿಕವಾಗಿ ಒಂದಷ್ಟು ಸಾಧಕರಿಗೆ ಉಪಯೋಗ ಬರುವಂತದ್ದಾಗಿರುತ್ತೆ. ಸಾಮಾನ್ಯವಾಗಿ ಗ್ರಹಣ ಟೈಮಲ್ಲಿ ಮೂಢನಂಬಿಕೆಗಳಲ್ಲಿ ಮಕ್ಕಳನ್ನ ಭೂಮಿಯಲ್ಲಿ
ಹೂತಿಡುವಂಥದ್ದು ಪದ್ಧತಿಗಳು ನಾವು ನೋಡಿದ್ದೀವಿ ಹಿಂದೆನು. ಸೊ ಆ ಥರದ್ದೊಂದಷ್ಟು ಮೂಢನಂಬಿಕೆಗಳನ್ನ ಈಗಲೂ ಒಂದಷ್ಟು ಹಳ್ಳಿ ಕಡೆ ನಡೆಸ್ಕೊಂಡು ಹೋಗ್ತಾ ಇರೋಂಥದ್ದು ನಾವು ನೋಡ್ತೇವೆ. ಅವೆಲ್ಲ ನಿಷಿದ್ಧ ಮಾಡಬೇಕು. ಮತ್ತೆ ಅದರ ಜೊತೆಗೆ ಈ ಗ್ರಹಣದ ಸಂದರ್ಭದಲ್ಲಿ ಹೆಚ್ಚು ಹಿರಿಯರ ಪ್ರಾರ್ಥನೆ, ಪೂಜೆ ಪುನಸ್ಕಾರಗಳಿಗೆ ಬಹಳ ಶ್ರೇಷ್ಠವಾದಂಥದ್ದು. ಯಾಕಂತ ಹೇಳಿದ್ರೆ ಸೂರ್ಯಗ್ರಹಣ ಅಂತ ಹೇಳಿದ ತಕ್ಷಣನೇ ಸೂರ್ಯ ಪಿತೃಕಾರಕ ಅಂತ ಹೇಳ್ತೀವಿ, ಆತ್ಮಕಾರಕ, ಮತ್ತೆ ಅದ್ರ ಜೊತೆಗೆ ಆರೋಗ್ಯಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಹಿರಿಯರ ಒಂದಷ್ಟು ಪೂಜೆ ತರ್ಪಣಗಳು, ಹಿರಿಯರ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ರಾತ್ರಿ ಆಗಿರೋದ್ರಿಂದ ಹಿರಿಯರದ್ದು ತರ್ಪಣ ಕೊಡೋದಕ್ಕೂ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ಸತಿ ಬಂದಿರುವಂತಹ ಗ್ರಹಣ ಏನಿದೆ, ಸೂರ್ಯಗ್ರಹಣ, ಇದು ಸಾಧಕರಿಗೆ ಜಪ ಮಾಡುವಂಥವ್ರು ಯಾರಿರ್ತಾರೆ, ಅಥವಾ ಮಂತ್ರ ಜಪವನ್ನ ಸಿದ್ಧಿ ಮಾಡ್ಕೊಳ್ಳುವಂಥವ್ರು ಯಾರಿರ್ತಾರೆ, ಅಥವಾ ಅಥರ್ಣ ವೇದದಲ್ಲಿ ಯಾರಾದ್ರೂ ಸಾಧಕರಿರ್ತಾರೆ. ಅಂದ್ರೆ ಈ ಅಥರ್ಣ ವೇದದಲ್ಲಿ ಅಂತ ಹೇಳಿದ್ರೆ ಈ ಬ್ಲಾಕ್ ಮ್ಯಾಜಿಕ್, ಮಾಟ ಮಂತ್ರಗಳು, ಈ ಕೆಲವೊಂದೆಲ್ಲ ಪ್ರಯೋಗಗಳು ಮಾಡುವಂಥದ್ದು, ಇಂಥದ್ದೆಲ್ಲ ಇರುತ್ತಲ್ವಾ, ಅಂಥವ್ರಿಗೆ ಈ ಗ್ರಹಣ ಏನಿದೆ ಬಹಳ ಶ್ರೇಷ್ಠವಾದಂತಹದ್ದು, ಒಂದಷ್ಟು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಬರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಸಾಮಾನ್ಯ ವ್ಯಕ್ತಿಗಳಿಗೆ, ಜನಗಳಿಗೆ ಈ ವರ್ಷದ ಈ ಕೊನೆಯ ಸೂರ್ಯಗ್ರಹಣ ಏನಿದೆ ಅಷ್ಟು ಪರಿಣಾಮ ಬೀಳುವಂತ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಆಚರಣೆ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ನಮಗೆ ಇಡೀ ನವಮಂಡಲದಲ್ಲಿ ಸೂರ್ಯಗ್ರಹಣ ನಮಗೆ ಆರೋಗ್ಯಕಾರಕ, ಮತ್ತೆ ನಮಗೆ ಬಿಸಿಲು ಮತ್ತೆ ಬೆಳಕಿಲ್ಲ ಅಂತ ಹೇಳಿದ್ರೆ ಜೀವನ ನಡೆಸೋದು ಕಷ್ಟ ಆಗುತ್ತೆ, ಅನಾರೋಗ್ಯಕ್ಕೆ ಒಳಗಾಗುವಂತದ್ದಿರುತ್ತೆ. ಹಾಗಾಗಿ ನಮ್ಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬರಬಾರ್ದು, ಪಿತೃದೋಷಗಳು ಬರಬಾರ್ದು ಅನ್ನುವಂಥದ್ದು, ಮತ್ತೆ ಕೆಲವೊಂದು ರಾಶಿಗಳ ಪರಿಣಾಮ ಬೀಳೋದ್ರಿಂದ ಒಂದಷ್ಟು ಗ್ರಹದ ಆಚರಣೆ ಮತ್ತೆ ಒಂದಷ್ಟು ಗ್ರಹಣದ ಒಂದಷ್ಟು ನಿಯಮಗಳನ್ನ ಫಾಲೋ ಅಪ್ ಮಾಡಿದ್ರೆ ಬಹಳ ಮುಖ್ಯವಾಗಿರುತ್ತೆ. ಖಂಡಿತ. ಇನ್ನು ಈ ಕೆಲವೊಂದು ಸಮಯದಲ್ಲಿ ನಾವು ಗ್ರಹಣ ಬಂತಂದ್ರೆ ಉಪವಾಸ ಮಾಡ್ತೀವಿ, ಇಲ್ಲ ಆಹಾರವನ್ನ ಬೇಗ ಸೇವಿಸುವಂತ ಕೆಲಸ ಮಾಡ್ತೀವಿ. ಆ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಏನಾದ್ರೂ ಇರುತ್ತಾ? ಇದ್ರೆ ಯಾವ ಸಮಯದ ಒಳಗೆ ಆಹಾರವನ್ನ ಸ್ವೀಕರಿಸಬೇಕು ರುಚಿ? ನೋಡಿ, ಪ್ರತಿ ಗ್ರಹಣದ ಸಂದರ್ಭದಲ್ಲಿ ನಾನು ಹಿಂದೆನೂ ಮಾತನಾಡುವಾಗ ಹೇಳ್ತಾ ಇರ್ತೇನೆ ಯಾವಾಗ್ಲೂ ಅಷ್ಟೇ. ನೋಡಿ, ಎಲ್ಲ ಕೆಲವರು ಈ ಗ್ರಹಣದ ವಿಚಾರದಲ್ಲಿ ನಾವು ನೋಡಿದ್ರೆ ಗ್ರಹಣದ ಟೈಮಲ್ಲಿ ಊಟ ಮಾಡಿದ್ರೆ ಏನಾಗುತ್ತೆ ಅಂತಾನು ಮಾಡಿದ್ದಾರೆ. ಸೊ ಇಲ್ಲಿ ಮಾಡ್ಲೇಬಾರ್ದು ಅನ್ನುವಂಥದ್ದು ಹಿರಿಯರು ಮಾಡಿರುವಂತ ಪದ್ಧತಿಗಳು ಏನಪ್ಪಾ ಅಂದ್ರೆ ಜೀರ್ಣ ಆಗುದಿಲ್ಲ, ಜೀರ್ಣ ಶಕ್ತಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕಾರಣ ಈ ಗ್ರಹಣದ ಟೈಮಲ್ಲಿ ಊಟ ಮಾಡಬಾರ್ದು ಅನ್ನುವಂಥದ್ದು. ಸೊ ಅದನ್ನ ಒಂದಷ್ಟು ಹಿಂದಿನ ಕಾಲದಲ್ಲಿ ನಿಯಮಗಳು ಹೀಗೆ ಇರಬೇಕು, ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಗ್ರಹಣದ ಟೈಮಲ್ಲಿ ಊಟ ಮಾಡಲೇಬಾರ್ದು, ಇದೆಲ್ಲ ತೊಂದರೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ನಿಯಮಗಳು ಬಂದಿದೆ. ಆದ್ರೆ ಶಾಸ್ತ್ರ ಏನಿದೆ ಅದು ಮೂಲಕ ಈ ವಿಚಾರ ಅಂತ ನಾವು ನೋಡಕ್ ಹೋದ್ರೆ ಅದು ಜೀರ್ಣಶಕ್ತಿಗೆ ತೊಂದರೆ ಆಗುತ್ತೆ ಅಂತ. ಹಾಗಾಗಿ ಗ್ರಹಣ ಸಂಭವಿಸ್ತಾ ಇದೆ, ಆದ್ರೆ ಗ್ರಹಣದ ಛಾಯೆ ನಮ್ಮ ಭಾರತಕ್ಕೆ ಬೀಳ್ತಾ ಇಲ್ಲ. ಆದ್ರೆ ಊಟದ ಪದ್ಧತಿಯನ್ನು ಆಚರಣೆ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಗ್ರಹಣ ಸಂಭವಿಸ್ತಾ ಇರುವಂತದ್ದು ರಾತ್ರಿ 9 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ 9 ಗಂಟೆ ಅಂದ್ರೆ ಒಂದು 3-4 ಗಂಟೆ ಮುಂಚಿತವಾಗಿ ಆಹಾರವನ್ನ ಸೇವನೆ ಮಾಡಬೇಕು. ಕೆಲವರೆಲ್ಲ 6 ಗಂಟೆ ಅಷ್ಟೊತ್ತಿಗೆ ಒಂದು ಆಹಾರ ಪದ್ಧತಿ ಇರುತ್ತೆ ಕೆಲವು ಮನೆಗಳಲ್ಲಿ. ಕೆಲವು ಮನೆಗಳಲ್ಲಿ ಏನಾಗುತ್ತೆ 10 ಗಂಟೆ ಆದ್ರೂ ಊಟ ಮಾಡಲ್ಲ. ಅಂತವ್ರು ಏನ್ ಮಾಡ್ಕೋಬೇಕು, ಈ 9 ಗಂಟೆ 4 ನಿಮಿಷದ ಮುಂಚಿತವಾಗಿ ಒಂದು 3-4 ಗಂಟೆ ಮುಂಚಿತವಾಗಿ ಆಹಾರವನ್ನ ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಆಹಾರದ ಪದ್ಧತಿಗಳನ್ನು ಅಷ್ಟೇ ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಜೀರ್ಣಶಕ್ತಿಗೂ ಅದಷ್ಟು ಪ್ರಾಬ್ಲಮ್ ಕೊಡುವಂತದ್ದು ಇರುತ್ತೆ. ರಾತ್ರಿ ಕಾಲ ಆಲ್ಮೋಸ್ಟ್ ಬಹಳಷ್ಟು ಆಹಾರ ವಿಚಾರದಲ್ಲಿ ನಾವು ನೋಡಕೋದ್ರೆ ಈಗಿನ ಒಂದು ಆರೋಗ್ಯದ ವಿಚಾರದಲ್ಲಿ ಒಂದು ಕಟ್ನಿಟ್ಟಾಗಿರುವಂತದ್ದು ನಾವು ನೋಡ್ತಾ ಇದ್ವಿ. ಲಘು ಆಹಾರವನ್ನ ತೆಗೆದುಕೊಳ್ಳುವಂಥದ್ದು, ಸೊ ಇವೆಲ್ಲವನ್ನ ನೋಡ್ತೀವಿ. ಹಳ್ಳಿ ಕಡೆ ಒಂದಷ್ಟು ಗೊತ್ತಿಲ್ದಿರುವಂತವ್ರಿಗೆ ಇದು ಆಚರಣೆ ಮಾಡಬೇಕು. ಸೊ ಗ್ರಹಣ ಬೇರೆ ಇದೆ, ಮತ್ತೆ ಅದ್ರ ಜೊತೆಗೆ ಅಮಾವಾಸ್ಯೆ ಪ್ರಭಾವ ಬೇರೆ ಇರೋದ್ರಿಂದ ಆಹಾರದ ಪದ್ಧತಿಯನ್ನ ಸಾತ್ವಿಕ ಅಂತ ಹೇಳಿದ್ರೆ ಸಸ್ಯಾಹಾರ ಆಹಾರ ಪದ್ಧತಿಯನ್ನ ತೆಗೆದುಕೊಳ್ಳೋದು ಅಗತ್ಯ ಇರುತ್ತೆ. ಖಂಡಿತ. ಇನ್ನು ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಮನೆಯಲ್ಲಿ, ಅಥವಾ ಮನೆಯಲ್ಲಿ ಮಕ್ಕಳು ಇರ್ತಾರೆ ಗುರುಜಿ, ಅವ್ರಿಗೇನಾದ್ರೂ ವಿಶೇಷವಾದಂತಹ ಏನು ಒಂದು ಕಾಳಜಿನ ವಹಿಸ್ಬೇಕಾ? ಯಾಕಂತಂದ್ರೆ ಗ್ರಹಣ ಇದೆ, ಜೊತೆಗೆ ಅಮಾವಾಸ್ಯೆ ಬೇರೆ ಇರುತ್ತೆ. ಹಾಗಾಗಿ ಗುರುಜಿ ನೋಡಿ, ಯಾವುದೇ ಒಂದು ಗ್ರಹಣ ಅಥವಾ ಗ್ರಹ ಬದಲಾವಣೆ ಆದಾಗ ಅದರ ಪರಿಣಾಮ ಪ್ರತಿ ರಾಶಿಗಳ ಮೇಲೇನೂ ಪ್ರಭಾವ ಬೀಳುವಂಥದ್ದಿರುತ್ತೆ. ಹಾಗಾಗಿ ಗ್ರಹಣನು ಹಾಗೆ ಒಂದಷ್ಟು ಪ್ರಭಾವ ಬೀಳುವಂಥದ್ದಿರುತ್ತೆ. ಆದ್ರೆ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಯಾರಿರ್ತಾರೆ ಅಂಥವ್ರಿಗೆ ಇನ್ನು ಆಚೆ ಓಡಾಡ್ಲೇಬಾರದು. ಸೊ ಹಾಗಾಗಿ ಅದರ ನೆರಳು ಬೀಳುತ್ತೆ ಅನ್ನುವಂಥದ್ದು ಏನಿಲ್ಲ. ಯಾಕಂದ್ರೆ ನಮ್ಮ ಭಾರತಕ್ಕೆ ಗೋಚಾರ ಇಲ್ಲದ ಕಾರಣಕ್ಕೆ ಅದರ ಸೂತಕದ ನೆರಳು ಮಗುವಿನ ಮೇಲೆ ಬಿದ್ದಾಗ
ಆ ಮಗುವಿನ ಬೆಳವಣಿಗೆ ಮತ್ತೆ ಅಂಗವಿಕಲತೆ, ಬುದ್ಧಿಮಾನ್ಯತೆ ಪ್ರಭಾವ ಬೀಳುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದ್ದು ಒಂದಷ್ಟು ವಿಚಾರಗಳಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂತಹ ಒಂದಷ್ಟು ಆಚರಣೆ ವಿಚಾರದಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಒಂದಷ್ಟು ಗರ್ಭಿಣಿಯರು ಆಚೆ ಓಡಾಡಬಾರ್ದು ಅನ್ನುವಂಥದ್ದು ಇತ್ತು. ಹಾಗಾಗಿ ರಾತ್ರಿ ಆಗಿರೋದ್ರಿಂದ ಆದಷ್ಟು ರಾತ್ರಿ ಹೋಗೋದಕ್ಕಿಂತ ಮನೆಯಲ್ಲೇ ಇರೋದು ಒಳ್ಳೇದು. ಒಂದಷ್ಟು ದರ್ಬೆಯನ್ನು ಹಾಕಿರೋದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ನೀರಲ್ಲಿ ಅಥವಾ ಆಹಾರಗಳು ನೋಡಿ ಬಹಳ ರಾತ್ರಿ ಮಾಡಿರುವಂಥದ್ದು ಬೆಳಗ್ಗೆ ಮಾಡಿ ಉಪಯೋಗಿಸುವಂಥದ್ದು ಇರುತ್ತೆ. ಆದಷ್ಟು ರಾತ್ರಿಗೆ ಎಷ್ಟು ಬೇಕೋ ಆಹಾರದ ವಿಚಾರದಲ್ಲಿ ಮಾಡಿಟ್ಕೊಂಡು ಅದನ್ನ ಎಲ್ಲ ತೊಳೆದಿಟ್ಟು ಇಡೋದು ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ನೀರಿಗೆಲ್ಲ ಒಂದ್ ಸ್ವಲ್ಪ ದರ್ಬೆ ಹಾಕೋದು ಒಳ್ಳೇದಿರುತ್ತೆ. ಇನ್ನು ಗರ್ಭಿಣಿಯರು ಆಚರಣೆ ಮಾಡಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸೂರ್ಯನ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಮಗುವಿನ ಆರೋಗ್ಯನೂ ಬಹಳ ಅಗತ್ಯ ಇರುತ್ತೆ, ತಾಯಿ ಆರೋಗ್ಯನೂ ಮುಖ್ಯವಾಗಿ ಇಲ್ಲಿರುತ್ತೆ. ಹಾಗಾಗಿ ಆತ ಆರೋಗ್ಯಕಾರಕ ಮತ್ತೆ ಪಿತೃಕಾರಕ. ನಾವು ಇವತ್ತು ಜಾತಕವನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳ ಜಾತಕದಲ್ಲಿ ಪಿತೃದೋಷಗಳು ಇರುತ್ತೆ, ವಿವಾಹಗಳಾಗಲ್ಲ, ಇಂಪ್ರೂವ್ಮೆಂಟ್ ಇರೋದಿಲ್ಲ, ಮಕ್ಕಳ ಜನರೇಷನ್ ಇರೋದಿಲ್ಲ. ಇದಕ್ಕೆಲ್ಲವೂ ಪಿತೃದೋಷನೇ ಕಾರಣ ಆಗಿರುತ್ತೆ. ಅಂತಹ ಪಿತೃದೋಷಗಳು ಯಾವುದೇ ಮಗುವಿಗೆ ತಟ್ಟಬಾರದು. ಒಂದು ಒಳ್ಳೆ ಮಗು ಜನನ ಆಗ್ಲಿ ಅಂತ ಹೇಳಿ ಒಂದಷ್ಟು ಸೂರ್ಯ ಮಂತ್ರ, ಸೂರ್ಯನ ಆದಿತ್ಯ ಹೃದಯ ಸ್ತೋತ್ರ ಬರುತ್ತೆ, ಅಥವಾ ಸೂರ್ಯ ಮಂತ್ರಗಳು ಬರುವಂತದ್ದು ಇರುತ್ತೆ, ಅಷ್ಟೋತ್ರಗಳು ಬರುತ್ತೆ, ಗಾಯತ್ರಿ ಮಂತ್ರಗಳು ಬರುತ್ತೆ. ಅದನ್ನ ಪಠನೆ ಮಾಡಿ ಸ್ಮರಣೆ ಮಾಡಿ ಮಲ್ಕೊಳ್ಳೋದು ಬಹಳ ಅಗತ್ಯ ಇರುತ್ತೆ. ಸೊ ಆ ರೀತಿ ಮಾಡೋದ್ರಿಂದನೂ ಗರ್ಭಿಣಿಗೆ ಹೆಚ್ಚಿನ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಮತ್ತೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಖಂಡಿತ. ಇನ್ನು ಮುಖ್ಯವಾಗಿ ಗುರುಜಿ, ಗ್ರಹಣ ಅಂತಂದ್ರೆ ಎಷ್ಟೋ ಜನರಿಗೆ ಒಂದು ಭಯ ಇರುತ್ತೆ. ಯಾವ ರಾಶಿಯಲ್ಲಿ ಶುಭ ಇದೆ, ಯಾವ ರಾಶಿಯಲ್ಲಿ ಅಶುಭ ಇದೆ, ನಮ್ಮ ರಾಶಿಗೆ ಏನಾದ್ರೂ ದೋಷ ಬಂದಿದ್ಯಾ, ಈ ರೀತಿಯಾದಂತಹ ಕ್ಯೂರಿಯಾಸಿಟಿ ಇರುತ್ತೆ ವೀಕ್ಷಕರಲ್ಲಿ. ಹಾಗಾಗಿ ಕೇಳ್ತಾ ಇದ್ದೀನಿ, ಯಾವ್ಯಾವ ರಾಶಿಗಳಿಗೆ ಶುಭ ಫಲ ಇದೆ ಗುರುಜಿ ಈ ಬಾರಿ? ನೋಡಿ, ಗ್ರಹಣದ ಸಂದರ್ಭದಲ್ಲಿ ಆಗುವಂತಹ ರಾಶಿಯಿಂದ ನಾವು ಲೆಕ್ಕಾಚಾರ ಮಾಡಿದ್ರೆ ಒಂದಷ್ಟು ರಾಶಿಗಳಿಗೆ ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಒಂದು 3-4 ರಾಶಿಗಳಿಗೆ ಒಂದಷ್ಟು ಪ್ರಾಬ್ಲಮ್ ಬರುವಂತದ್ದು ಇರುತ್ತೆ. ಅದು ಯಾವ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅನ್ನುವಂಥದ್ದು ನೋಡ್ಕೋಬೇಕು. ಪುಷ ನಕ್ಷತ್ರದಲ್ಲಿ ಪ್ರಾರಂಭದಲ್ಲಿ ಆ ದಿನ ಇರುತ್ತೆ, ನಂತರ ಆಶ್ಲೇಷ ನಕ್ಷತ್ರ ಬರುತ್ತೆ. ಹಾಗಾಗಿ ನಮಗೆ ಭಾರತದ ಆಚರಣೆ ಅಂತ ಬಂದಾಗ ಈ ಕೆಲವೊಂದೆಲ್ಲ ಬೆಳಗ್ಗಿನ ಜಾವದ ಒಂದಷ್ಟು ನಕ್ಷತ್ರಗಳ ಎಣಿಕೆ ಇದೆಲ್ಲವನ್ನ ನೋಡಿದಾಗ ಆಶ್ಲೇಷ ನಕ್ಷತ್ರವನ್ನ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಪ್ರಾರಂಭ ಆಗುವಂತಹ ಈ ಗ್ರಹಣ ಸಂಭವಿಸ್ತಾ ಇರೋದು ಅದು ಕರ್ಕಾಟಕ ರಾಶಿಗೆ ಅನ್ವಯ ಆಗುತ್ತೆ. ಈಗಾಗಲೇ ಕರ್ಕಾಟಕ ರಾಶಿಗಳಲ್ಲಿ ಇರುವಂತಹ ಗ್ರಹಗಳ ಸ್ಥಿತಿಗತಿಗಳನ್ನ ನಾವು ನೋಡಿದಾಗ ಚಂದ್ರ, ರವಿ ಇವೆಲ್ಲವೂ ಕಾಂಬಿನೇಷನ್ಸ್ ನಾವು ನೋಡ್ತಾ ಇರ್ತೀವಿ. ಸೊ ಇವೆಲ್ಲವೂ ಏನಾಗುತ್ತೆ, ಒಂದಷ್ಟು ಪರಿಣಾಮಗಳು ಬೀಳುವಂಥದ್ದು ಇರುತ್ತೆ, ಒಂದಷ್ಟು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಇದೇ ಕರ್ಕಾಟಕ ರಾಶಿಯಲ್ಲಿ ಗುರು ಪರಮೋಚ್ಚ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಮೀನ ರಾಶಿಯವರೆಗೆ ಒಂದಷ್ಟು ಶುಭ ಫಲಗಳನ್ನ ಕೊಡುತ್ತಾ, ಅಶುಭ ಫಲಗಳು ಕೊಡುತ್ತಾ, ನಾನು ರಾಷ್ಟ್ರಾಧಿಪತಿ ಗುರು ಕರ್ಕಾಟಕ ರಾಶಿಯಲ್ಲೇ ಇದ್ದಾರೆ, ಗ್ರಹಣ ಮೂಡ್ಬಿಡುತ್ತಂತೆ, ಸರಿ ಇಲ್ವಲ್ಲ ಅನ್ನುವಂಥದ್ದೆಲ್ಲ ಒಂದಷ್ಟು ಕೆಟ್ಟ ಅಭಿಪ್ರಾಯಗಳನ್ನ ನಾವು ನೋಡ್ತಾ ಇದ್ವಿ. ಅದೇ ಗುರುಗ್ರಹ ಗ್ರಹಣಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಬೇರೆ ರಾಶಿಗಳಲ್ಲಿ ಇದ್ದಾಗ ಬಹಳಷ್ಟು ಒತ್ತಡಗಳಿಗೆ ಒಳಗಾಗುವಂಥದ್ದು, ಸಮಸ್ಯೆಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರೆ ಗುರುಗ್ರಹ ಪರಮೋಚ್ಚ ಸ್ಥಾನದಲ್ಲಿ ಇರೋದರಿಂದ ಮೀನರಾಶಿಯವರಿಗೆ ಏನೂ ಅಷ್ಟು ತೊಂದರೆ ಇಲ್ಲ, ಒಳ್ಳೇದೇ ಆಗುತ್ತೆ. ಅದರ ಜನ್ಮ ಶನಿಯಿಂದ ಒಂದಷ್ಟು ಕೆಲಸ ಕಾರ್ಯಗಳು, ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂತ ಸಂಭವಗಳು ಜಾಸ್ತಿ ಇರುತ್ತೆ. ಇನ್ನು ವೃಷಭ ರಾಶಿಯವರ್ಗಂತೂ ಈಗಾಗಲೇ ಪ್ರಸ್ತುತ ಗುರುಬಲ ಇಲ್ಲ. ಅದರ ಜೊತೆಗೆ ರಾಷ್ಟ್ರಾಧಿಪತಿ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಈಗ ಗ್ರಹಣದ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವರಿಗೆ ಹೇಗಿರುತ್ತೆ ವೃಷಭ ರಾಶಿಯವರಿಗೆ ಅಂತ ನಾವು ನೋಡಕ್ ಹೋದ್ರೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಫಲಗಳನ್ನ ಕೊಡುವಂತದ್ದು ಇರುತ್ತೆ ಈ ಗ್ರಹಣದ ಪ್ರಭಾವದಿಂದ. ಮತ್ತೆ ಅದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುವಂತದ್ದು ಇರುತ್ತೆ. ಇನ್ನ ಮಿಥುನ ರಾಶಿಗೆ ನಾವು ನೋಡಕ್ ಹೋದ್ರೆ ದ್ವಿತೀಯ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನ ಅಂತ ಹೇಳ್ತೀವಿ, ಧನಕಾರಕ ಗುರು ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ. ದುಡ್ಡಿನ ವಿಚಾರದಲ್ಲಿ ಯಾವುದೋ ಬರಬೇಕಾಗಿರುವಂತದ್ದು ಹಣ ಬಂದು ಕೈ ಸೇರುವಂತದ್ದು, ಒಂದಷ್ಟು ಅಭಿವೃದ್ಧಿ ಆಗುವಂತ ಸಾಧ್ಯತೆಗಳು ನಾವು ಇಲ್ಲಿ ಕಾಣುವಂಥದ್ದು ಇರುತ್ತೆ. ಕನ್ಯಾ ರಾಶಿಗೆ ಏಕಾದಶ ಸ್ಥಾನ, ಕೆಲಸದಲ್ಲಿ ಬದಲಾವಣೆ ವಿಚಾರದಲ್ಲಿ ಅನುಕೂಲ ಆಗುವಂತದ್ದು ಇರುತ್ತೆ. ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನದಲ್ಲಿ ಇರುವಂತವ್ರಿಗೆ ಉತ್ತಮವಾದಂತಹ ಅನುಕೂಲ, ಅಭಿವೃದ್ಧಿ ಆಗುವಂತದ್ದು ಇರುತ್ತೆ. ತುಲಾರಾಶಿಗೆ ತುಲಾರಾಶಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿರೋದ್ರಿಂದ ಅವರಿಗೆ ಒಂದು 50% ಅಷ್ಟು ಒಳ್ಳೆ ಫಲಗಳು, ಒಂದು ಶುಭ ಫಲಗಳು ನೋಡಬಹುದು. ಒಂದು 50% ಕೆಲಸಗಳು ಸಮಸ್ಯೆಗಳು ಬರುವಂತದ್ದು ಇರುತ್ತೆ, ಮಿಶ್ರ ಫಲ ಬರುತ್ತೆ. ಸೊ ಧನುರ್ ರಾಶಿವರೆಗೆ ಮತ್ತೆ ಅದ್ರ ಜೊತೆಗೆ ಮೇಷರಾಶಿವರೆಗೆ ಈ ಕರ್ಕಾಟಕ ರಾಶಿ ಮತ್ತೆ ಸಿಂಹ ರಾಶಿಯವರೆಗೇನೆ ಸ್ವಲ್ಪ ಪ್ರಾಬ್ಲಮ್ ಇರುವಂತದ್ದು.
ಸೊ ಕೆಲವರೆಲ್ಲ ಎದುರಿಸ್ಬಿಡ್ತಾರೆ ಈ ಕಂಟಕ ಜಾಸ್ತಿ ಇದೆ ಅಂತ. ಹೌದು. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರಿಗೂ ಒಂದಷ್ಟು 4 ರಾಶಿವರೆಗೆ ಡಿಸ್ಟರ್ಬೆನ್ಸ್ ಆಗುವಂತದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಈ ಮೇಷ ರಾಶಿ ಅಂತ ಬಂದಾಗ 7.5 ಬೇರೆ ನಡೀತಾ ಇದೆ, ಹೌದು. ಗುರುಬಲ ಇಲ್ಲ, ಗುರು 4ನೇ ಮನೆಯಲ್ಲೇ ಇದ್ದಾನೆ, ಮತ್ತೆ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಯಾವುದೇ ಒಂದು ಗ್ರಹ ತಾನಿರುವಂತಹ ರಾಶಿಯಿಂದ ಎಷ್ಟನೇ ಮನೆಯಲ್ಲಿ ಇರುತ್ತೆ ಅದರ ಏನು ಫಲಗಳು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ. ಈ ಗ್ರಹಣ ಸಂಭವಿಸುವಂತಹ ಸಂದರ್ಭದಲ್ಲಿ ನೋಡಿ 4 ಮತ್ತೆ 8ನೇ ಮನೆಯಲ್ಲಿರುವಂತವರು ವ್ಯಯಸ್ಥಾನ 12ನೇ ಮನೆಯಲ್ಲಿರುವಂತವ್ರಿಗೆ ಮತ್ತೆ ಗ್ರಹಣ ಸಂಭವಿಸ್ತಾ ಇರುವಂತಹ ರಾಶಿ ಯಾವುದಿರುತ್ತೆ ಆ ಮನೆಯ ರಾಶಿಯವರಿಗೆ ತೊಂದರೆಗಳು ಉಂಟಾಗುತ್ತೆ. ಸೊ ಏನೇನ್ ತೊಂದರೆಗಳಾಗುತ್ತೆ, ಸೊ ಇದೊಂದಷ್ಟು ಲೆಕ್ಕಾಚಾರ ಇದೆ. ಸೊ ಮೊದಲಿಗೆ ಮೇಷರಾಶಿವರ್ಗೆ ಅಂತ ನಾವು ನೋಡಕ್ ಹೋದ್ರೆ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ 4ನೇ ಮನೆ ತಾಯಿ ಸ್ಥಾನ ಮತ್ತೆ ಸ್ವಗೃಹ ಯೋಗವನ್ನ ಸೃಷ್ಟಿ ಮಾಡುತ್ತೆ, ವಿದ್ಯಾಸ್ಥಾನ ಅಂತ ಹೇಳುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಹುಷಾರಾಗಿರ್ಬೇಕು. ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಾ, ಸೊ ಎಜುಕೇಶನ್ ಅಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆಗುವಂತದ್ದು, ಮತ್ತೆ ಹುಡುಗರಿಂದನೇ ಓದುವಂತಹ ಸಂದರ್ಭದಲ್ಲೇ ಸ್ಕೂಲ್ ಅಥವಾ ಕಾಲೇಜಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆಗೋದು, ವಾಹನಗಳಲ್ಲಿ ಹುಷಾರಾಗಿ ಓಡಾಡ್ಬೇಕು. ಒಂದು 15 ದಿನ ಸುಮ್ನೆ ಬೈಕ್ ಎತ್ಕೊಂಡು ಹೇಗಂದ್ರೆ ಹೋಗಿ ಬಿದ್ದು ಹೇಟ್ ಮಾಡ್ಕೊಳ್ಳೋದು, ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಮೈನ್ ಆಗಿ ಬಿಸ್ನೆಸ್ ಅಲ್ಲಿ ಇರುವಂತವ್ರು, ಅದು ರಿಯಲ್ ಎಸ್ಟೇಟ್ ಅಲ್ಲ ಆಗಬಹುದು ಅಥವಾ ಈ ಕೆಲವೊಂದೆಲ್ಲ ಕಟ್ಟಡ ನಿರ್ಮಾಣ ಮಾಡಿ ಒಂದಷ್ಟು ಮಾರುವಂತದ್ದು ಇರುತ್ತೆ. ಸೊ ಯಾರೆಲ್ಲ ಭೂಮಿ ಅಥವಾ ರೈತರು ಭೂಮಿ ವಿಚಾರದಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇರುವಂತವ್ರು ಹೆಚ್ಚಿನ ಮಟ್ಟಿಗೆ ಹೂಡಿಕೆ ವಿಚಾರದಲ್ಲಿ ಮಾಡಕ್ ಹೋಗ್ಬೇಡಿ. ಒಂದು 15 ದಿನ ಏನಾದ್ರೂ ಮನೆ ತೆಗೆದುಕೊಳ್ಳುವಂತ ವಿಚಾರ ಅಥವಾ ಕೆಲವೊಂದೆಲ್ಲ ಈ ರಿಯಲ್ ಎಸ್ಟೇಟ್ ಅಲ್ಲಿ ಇರುವಂತವ್ರಿಗಂತೂ ದಿಢೀರಂತ ಯಾವುದೋ ಒಂದು ಬಂಡವಾಳ ಹಾಕ್ಬಿಡ್ತಾರೆ, ಅದು ಬಂದ್ಬಿಟ್ಟು ಒಂದು ಲಿಟಿಗೇಷನ್ ಇರುವಂತ ಪ್ರಾಪರ್ಟಿಗೆ ಸಿಕ್ಕಾಕೊಂಡು ತೊಂದರೆ ಅನುಭವಿಸುವಂತ ಒಂದು ಸಮಸ್ಯೆ ಬರುವಂತದ್ದು ಇರುತ್ತೆ. ಅದಕ್ಕೋಸ್ಕರ ಈ 4ನೇ ಮನೆಯಲ್ಲಿ ಸಂಭವಿಸ್ತಾ ಇರುವಂತಹದ್ದು ಮೇಷರಾಶಿಯವರಿಗೆ ಏನಿದೆ ಇವೆಲ್ಲವೂ ಪ್ರಾಬ್ಲಮ್ ಬರುವಂತದ್ದು ಇರುತ್ತೆ. ಇನ್ನ ಕರ್ಕಾಟಕ ರಾಶಿಯವರಿಗೆ ಅಂತ ನಾವು ನೋಡಕ್ ಹೋದ್ರೆ ಆ ಕರ್ಕಾಟಕ ರಾಶಿಯಲ್ಲೇ ಜನ್ಮ ರಾಶಿಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಹಾಗಾಗಿ ಪ್ರತಿ ಕರ್ಕಾಟಕ ರಾಶಿಯವರು ಯಾರೆಲ್ಲ ಇದ್ದಾರೆ, ಪುನರ್ವಸು ನಕ್ಷತ್ರ 4ನೇ ಪಾದ ಅನ್ವಯ ಆಗುತ್ತೆ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ 4 ಪಾದಗಳು ಇದೇ ಕರ್ಕಾಟಕ ರಾಶಿಯಲ್ಲಿ ಇರುವಂತದ್ದಾಗಿರುತ್ತೆ. ಈ 3 ನಕ್ಷತ್ರದವರು ಸಾಧ್ಯವಾದಷ್ಟು ಗ್ರಹಣದ ಆಚರಣೆ ಮತ್ತೆ ಅದರ ಜಪ, ಪೂಜೆ ಮತ್ತೆ ದಾನ ಮಾಡುವಂತದ್ದಾಗ್ಲಿ ಅಥವಾ ಒಂದಷ್ಟು ಗ್ರಹಣದ ಶಾಂತಿಯನ್ನ ಬಹಳ ಅಗತ್ಯವಾಗಿ ಮಾಡಿಸ್ಬೇಕಾಗುತ್ತೆ. ಚಂದ್ರ ಮನಸ್ಸಿನ ಕಾರಕ ಅಂತ ಹೇಳ್ತೀವಿ, ಮತ್ತೆ ಮಾತೃಕಾರಕ ಅಂತ ಹೇಳ್ತೀವಿ. ಹಾಗಾಗಿ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಮತ್ತೆ ಮಾನಸಿಕ ಖಿನ್ನತೆಗಳಿಗೆ ಒಳಗಾಗುವಂಥದ್ದು, ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು, ಇವೆಲ್ಲವೂ ಈ ಕರ್ಕಾಟಕ ರಾಶಿಯವರಿಗೆ ಸಾಧ್ಯತೆಗಳು ಇರುತ್ತೆ. ಬೇಗ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಬೇಗ ನಿರ್ಧಾರಗಳನ್ನ ತೆಗೆದುಕೊಂಡು ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ಕೋಬಹುದು, ಅಥವಾ ಸ್ನೇಹಿತರ ಜೊತೆ ಸಮಸ್ಯೆಗಳನ್ನು ತಂದಿಟ್ಕೊಳ್ಬಹುದು, ಅಥವಾ ಕೆಲಸದಲ್ಲೇ ಮಾನಸಿಕ ಒತ್ತಡಗಳಿಗೆ ಒಳಗಾಗುವಂತ ಸಾಧ್ಯತೆ ಇರುತ್ತೆ. ಆದಷ್ಟು ಗ್ರಹಣ ಮುಗಿದ ಒಂದು 15 ದಿನದ ಕಾಲದವರೆಗೂ ಒಂದಷ್ಟು ಕೆಲಸದ ವಿಚಾರದಲ್ಲೂ ಸ್ವಲ್ಪ ಗಮನ ಹರಿಸಿ ಕೆಲಸವನ್ನ ಮಾಡಬೇಕು, ಮತ್ತೆ ದಿಢೀರ್ ಕೆಲಸವನ್ನ ಬದಲಾವಣೆಯನ್ನ ಮಾಡ್ಕೊಳ್ಬಾರ್ದು. ಸೊ ಇವೆಲ್ಲವನ್ನ ಆಚರಣೆ ಮಾಡಿದ್ರೆ ಈ ಕರ್ಕಾಟಕ ರಾಶಿಯವರಿಗೆ ಬರೋ ಸಮಸ್ಯೆ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ವ್ಯಯಸ್ಥಾನದಲ್ಲಿ ಸಿಂಹ ರಾಶಿಗೆ ಆಗುತ್ತೆ. ಅಂದ್ರೆ 12ನೇ ಮನೆ ಅಂತ ಹೇಳಿದ್ರೇನೆ ವ್ಯಯ, ಕಳ್ಕೊಳ್ಳುವಂಥದ್ದು. ಬಹಳ ಜನ ವ್ಯಯ ಅಂತ ಹೇಳಿದ್ರೆ ದುಡ್ಡು ಎಷ್ಟೇ ಬಂದ್ರೇನೆ ಇರಲ್ಲ, ಉಳಿಯಲ್ಲ, ಖರ್ಚುಗಳು ಜಾಸ್ತಿ ಆಗುವಂಥದ್ದು, ದಿಢೀರ್ ಅಂತ ಯಾರಿಗನ ದುಡ್ಡು ಕೊಟ್ಟು ದುಡ್ಡು ಬರ್ದಿರ ಕಳ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಸಂಪಾದನೆ ಮಾಡಿದ್ ಎಷ್ಟೇ ಬಂದ್ರೇನು ಉಳಿಯಲ್ಲ. ಇವೆಲ್ಲ ಪ್ರಾಬ್ಲಮ್ಸ್ ಯಾಕೆ ಸೃಷ್ಟಿ ಆಗುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲಿ 12ನೇ ಮನೆಯಲ್ಲಿರುವಂತ ಗ್ರಹಗಳ ಆಧಾರದ ಮೇಲೆ ಇವೆಲ್ಲವೂ ಫಲವನ್ನ ಕೊಡುವಂತದ್ದಿರುತ್ತೆ. ಹಾಗಾಗಿ ಗ್ರಹಣದ ವಿಚಾರದಲ್ಲಿ ನಾವು ಗೋಚಾರ ಅಂದ್ರೆ ವರ್ಷ ಫಲ, ಮತ್ತೆ ಈ ತರ ಗ್ರಹಣ ಸಂಭವಿಸುವಂತ ಸಂದರ್ಭದಲ್ಲಿ 12ನೇ ಮನೆಯಲ್ಲಿ ಭಾರಿ ದೊಡ್ಡ ವ್ಯಯ ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗುವಂತದ್ದಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕು. ಯಾಕಂತ ಹೇಳಿದ್ರೆ ರಾಷ್ಟ್ರಾಧಿಪತಿ ಸಿಂಹ ರಾಶಿಗೆ ರವಿ ಗ್ರಹವಾಗಿದ್ದು, ರವಿಯೇ ಗ್ರಹಣಕ್ಕೆ ಈಡಾಗಿರೋದ್ರಿಂದ ಒಂದಷ್ಟು ಮಾನಸಿಕ ಒತ್ತಡಗಳು ಒಳಗಾಗಬಹುದು, ದುಡ್ಡು ಕಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತೆ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಇವೆಲ್ಲವನ್ನು ಗಮನ ಹರಿಸಿ ಒಂದಷ್ಟು ವ್ಯವಹಾರವನ್ನ ಮಾಡೋದು ಬಹಳ ಅಗತ್ಯ ಇರುತ್ತೆ. ಇನ್ನ ಧನುರ್ ರಾಶಿಯವರಿಗೆ, ಯಾಕಂದ್ರೆ ಈ 4ನೇ ರಾಶಿ ಅಂದ್ರೆ ಧನುರ್ ರಾಶಿಯವರಿಗೆ ಅಷ್ಟಮ ಈ ಗ್ರಹಣ ಸಂಭವಿಸ್ತಾ ಇರೋದು. ಅಷ್ಟಮ ಅಂದ್ರೆ 8ನೇ ಮನೆ. ಸೊ 8ನೇ ಮನೆ ಬಂದು ನಮಗೆ ಆಯುಷ್ಯ ಸ್ಥಾನವಾಗಿರುತ್ತೆ. ಮತ್ತೆ ಇದೇ ಧನುರ್ ರಾಶಾಧಿಪತಿ ಗುರು ಗ್ರಹವಾಗಿದ್ದು, ಮೀನ ರಾಶಿಗೂ ಗುರು ಅಧಿಪತಿ ಆಗಿರ್ತಾನೆ, ಧನುರ್ ರಾಶಿಗೂ ಗುರು ಅಧಿಪತಿ ಆಗಿರ್ತಾನೆ. ಆದ್ರೆ ಮೀನ ರಾಶಿಗೆ ಯಾಕೆ ನಾನು ಅಷ್ಟು ಪರಿಣಾಮ ಬೀಳಲ್ಲ ಅಂತ ನಾನು ಹೇಳಿದ್ದೀನಂದ್ರೆ,
ಪಂಚಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಪಂಚಮ ಅಷ್ಟು ಕೆಟ್ಟ ಫಲಗಳನ್ನ ಕೊಡೋದಿಲ್ಲ. ಆದರೆ ಅಷ್ಟಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಅದು ರಾಷ್ಟ್ರಾಧಿಪತಿ ಗುರುಗ್ರಹವಾಗಿದ್ದು ಪರಮೋಚ್ಚ ಸ್ಥಾನದಲ್ಲಿ ಇದ್ರೂ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ. ಈಗಾಗಲೇ ಅನಾರೋಗ್ಯಕ್ಕೆ ಒಳಗಾಗಿದ್ದೀರಾ, ಒಂದಷ್ಟು ಆರೋಗ್ಯದ ಸಮಸ್ಯೆ ಇದೆ ಅಂದ್ರೆ ಸ್ವಲ್ಪ ತೋರಿಸ್ಕೊಳ್ಳಿ. ಮತ್ತೆ ಏನಾದ್ರೂ ಸರ್ಜರಿಗಳಾಗುವಂಥದ್ದು ಏನಾದ್ರೂ ಈಗಾಗಲೇ ಅಷ್ಟು ಮಟ್ಟಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರೇನು ಒಂದಷ್ಟು 15 ದಿನಗಳ ಮುಂಚಿತವಾಗಿ ಅಥವಾ ಆದ್ಮೇಲೆ ಈ ಕೆಲವೊಂದೆಲ್ಲ ಆಪರೇಷನ್ಗಳೆಲ್ಲ ಮಾಡಿಸ್ಕೊಂಡ್ರೆ ಒಳ್ಳೇದಿದೆ. ಹಾಗಾಗಿ ವೈದ್ಯರನ್ನ ಗಮನ ಹರಿಸಿ ಅದು ಮಾಡ್ಲೇಬೇಕಂದ್ರೆ ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದಿರುತ್ತೆ. ಮತ್ತೆ ಇವ್ರಿಗೆ ಈ ಏನು ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಬೇರೆ ನಡೀತಾ ಇದೆ. ಸೊ ಹಾಗಾಗಿ ಅರ್ಧಾಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಮತ್ತೆ ಅದ್ರ ಜೊತೆಗೆ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಈಗಾಗಲೇ ಡ್ರೈವಿಂಗ್ ವೃತ್ತಿಯಲ್ಲಿ ಇರುವಂತವ್ರು ಅಥವಾ ಪ್ರತಿನಿತ್ಯ ಕೆಲಸಗಳಿಗೆ ಹೋಗುವಂತವ್ರು ಅಥವಾ ವಾಹನ ಓಡಿಸುವಂತವ್ರು ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗುತ್ತೆ. ದಿಢೀರಂತ ಸ್ಪೀಡಾಗಿ ಹೋಗಿ ಏನೋ ಗಾಡಿ ಅಪಘಾತಗಳನ್ನು ಮಾಡಿಕೊಳ್ಳುವಂಥದ್ದು, ಆಯುಷ್ಯಕ್ಕೆ ಕುಂಠಿತ ಮಾಡುವಂಥದ್ದು, ಇವೆಲ್ಲವೂ ಹೊಡ್ತಾ ಬರುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತೆ ವಹಿಸ್ಬೇಕು. ಈಗ ಬಹಳ ಜನ ನಂದು ಧನುರ್ ರಾಶಿ ಗುರುಗಳು ಬೇರೆ ಹೇಳ್ತಾ ಇದಾರೆ, ಏನೋ ಅಪಘಾತ ಆಗ್ಬಿಡುತ್ತೆ, ಭಯ ಬೀಳುವಂಥದ್ದಿಲ್ಲ, ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗುತ್ತೆ. ಈಗ ಬೈಕಲ್ಲಿ ಹೋಗ್ತಾ ಇರ್ತಾನೆ, ದಿಢೀರ್ ನಾಯಿ ಅಡ್ಡ ಬಂದ್ಬಿಡ್ತು, ನೋಡಿ ಗುರುಗಳು ಹೇಳ್ದಂಗ ಆಗೋಯ್ತು. ಅದು ನಾನು ಹೇಳ್ದಂಗಲ್ಲ, ಆ ಗ್ರಹಣ ಸಂಭವಿಸುವಂತ ಸಂದರ್ಭದಲ್ಲಿ ಅಷ್ಟಮ ಸ್ಥಾನದಲ್ಲಿ ಆ ತರ ಗ್ರಹಗಳ ಸಂಯೋಗದಿಂದ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಕಂಡು ಬರುವಂಥದ್ದು ಇರುತ್ತೆ. ಮತ್ತೆ ಒಂದಷ್ಟು ಸರ್ಜರಿಗಳಿಗೆ ಒಳಗಾಗುವಂಥದ್ದಿರುತ್ತೆ, ಒಂದಷ್ಟು ಅತಿಯಾದಂತಹ ಮಾನಸಿಕ ಒತ್ತಡಗಳಿಗೆ ಒಳಗಾಗುವಂಥದ್ದಿರುತ್ತೆ, ಕೆಲಸ ಕಳ್ಕೊಳ್ಳುವಂಥದ್ದಿರುತ್ತೆ. ಇವೆಲ್ಲವೂ ಈ 15 ದಿನದ ಕಾಲದವರೆಗೂ ಗ್ರಹಣ ಆದ ಮೇಲೆ ನಡೆಯುವಂತಹ ವಿಚಾರಗಳಾಗಿರುತ್ತೆ. ಸೊ ಅದಕ್ಕೆ ಇವೆಲ್ಲ ಗ್ರಹಣದ ಆಚರಣೆ ಮತ್ತೆ ಒಂದಷ್ಟು ಜಪ ಪೂಜೆ ಇವನ್ನೆಲ್ಲ ಹೇಳುವಂಥದ್ದಿರುತ್ತೆ. ಖಂಡಿತ ಗುರುಜಿ. ಇನ್ನು ಈ ಅಶುಭ ಫಲ ಇರುವವರು 15 ದಿನಗಳ ಕಾಲ ಈ ಅಶುಭ ಫಲ ಇರುತ್ತೆ ಅಂತ ಹೇಳಿದ್ರೆ, ಹಾಗಾಗಿ ಏನಾದ್ರೂ ಒಂದು ಸರಳವಾದಂತಹ ವಿಧಾನದಲ್ಲಿ ಪರಿಹಾರ ಮಾಡಿಕೊಳ್ಳಬಹುದು, ಎಲ್ಲಾ ರಾಶಿಯವರಿಗೂ ಅನುಕೂಲ ಆಗುವಂಥದ್ದು ಏನಾದ್ರೂ ಒಂದು ಪರಿಹಾರ ಗುರುಜಿ? ನೋಡಿ, ಯಾವಾಗ್ಲೂ ಅಷ್ಟೇ, ಈ ಗ್ರಹಣ ಯಾರಿಗೆಲ್ಲ ಅಶುಭವನ್ನ ತಂದು ಕೊಡುತ್ತೋ ಅಂತವರು ಸಾಧ್ಯವಾದಷ್ಟು ಸಹ ಗ್ರಹಣದ ಶಾಂತಿ ಪೂಜೆಯನ್ನ ಮಾಡಿ. ಏನ್ ಮಾಡ್ಕೋಬೇಕು, ಇಲ್ಲಿ ಸಂಭವಿಸ್ತಾ ಇರುವಂತದ್ದು ಸೂರ್ಯಗ್ರಹಣ ಆಗಿರೋದ್ರಿಂದ ಸೂರ್ಯನಿಗೆ ಸಂಬಂಧಪಟ್ಟಂತದ್ದು ಧಾನ್ಯ, ಸಾಮಾನ್ಯವಾಗಿ ಗೋಧಿ ನಾವು ಪೂಜೆನ ಸೂರ್ಯನ ಆರಾಧನೆ ಮಾಡುವಾಗ ನಾವು ಇಟ್ಟು ಪೂಜೆಯನ್ನ ಮಾಡ್ತೀವಿ. ಹಾಗಾಗಿ ಗೋಧಿ ಮತ್ತೆ ಕೆಂಪು ವಸ್ತ್ರ ಮತ್ತೆ ಗ್ರಹಣ ಸಂಭವಿಸ್ತಾ ಇರುವಂತಹ ರಾಶಿ ಅಂತ ಹೇಳಿದ್ರೆ ನಮಗೆ ಭಾರತದ ಸಂದರ್ಭದಲ್ಲಿ ಲೆಕ್ಕಾಚಾರದಲ್ಲಿ ಸಮಯದಲ್ಲಿ ಕರ್ಕಾಟಕ ರಾಶಿ ಆಗಿರುತ್ತೆ. ಹಾಗಾಗಿ ಕರ್ಕಾಟಕ ರಾಷ್ಟ್ರಾಧಿಪತಿ ಚಂದ್ರ ಅಕ್ಕಿ, ಗೋಧಿ ಮತ್ತೆ ಅಕ್ಕಿ, ಕೆಂಪು ವಸ್ತ್ರ ಮತ್ತೆ ಹುರುಳಿಕಾಳು, ಈ 3 ಧಾನ್ಯವನ್ನ ಪೂಜೆಯನ್ನ ಮಾಡಿ ಅದನ್ನ ಗ್ರಹಣ ಆದ ಮಾರನೇ ದಿನ ಅದನ್ನ ದಾನ ಮಾಡುವಂಥದ್ದು. ದೇವಸ್ಥಾನಕ್ಕೆ ಕೊಡಿ ಅನ್ನುವಂಥದ್ದು ಏನಿಲ್ಲ, ಅನಾಥಾಶ್ರಮ ಆಗಬಹುದು ಅಥವಾ ನಿಮ್ಮ ಸಮೀಪದ ದೇವಸ್ಥಾನದಲ್ಲಿ ಅರ್ಚಕರು ತಗೊಂತಾರೆ ಅಂತ ಹೇಳಿದ್ರೆ ಅದನ್ನ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಯಾವುದೇ ರೀತಿ ಗ್ರಹಣದ ಪ್ರಭಾವ ಬೀಳಬಾರ್ದು, ಒಳ್ಳೇದಾಗ್ಲಿ ಅಂತ ಹೇಳಿ ದಾನವನ್ನ ಕೊಡಬಹುದು. ಮತ್ತೆ ಇನ್ನ ಕೆಲವು ಬೇರೆ ಧರ್ಮದಲ್ಲಿ ಇರುವಂತವ್ರು ಇದ್ದಾರೆ. ಯಾಕಂದ್ರೆ ಗ್ರಹಣ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳಿಗೇನೆ ಆಗುತ್ತಾ, ಎಲ್ಲಾ ಜೀವರಾಶಿಗಳಿಗೂ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಸೂರ್ಯ ನಮಸ್ಕಾರ, ಸೂರ್ಯನ ಪ್ರಾರ್ಥನೆ ಮಾಡ್ಕೊಂಡ್ರೇನೋ ಆಗುವಂಥದ್ದಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ವಿದೇಶದಲ್ಲಿ ಇರುವಂತವ್ರು ಇರ್ತಾರೆ, ನಮ್ಮ ಭಾರತೀಯರು ವಿದೇಶದಲ್ಲಿ ಇದ್ದಾರೆ, ಅಲ್ಲಿ ದೇವಸ್ಥಾನಗಳಿಲ್ಲ, ಇವೆಲ್ಲ ಧಾನ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿ. ನಿಮ್ಗೆ ಫೋನಲ್ಲೇ ಸಿಕ್ಬಿಡುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನ ಪಾರಾಯಣ ಮಾಡೋದು ಅಥವಾ ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಕೇಳಿದ್ರೇನು ಒಳ್ಳೇದು. ಸೂರ್ಯ ನಮಸ್ಕಾರ, ಒಂದು ಸೂರ್ಯ ನಮಸ್ಕಾರದಲ್ಲಿ 2 ಪ್ರಕಾರವನ್ನ ಮಾಡೋದು. ಏನು, ಯೋಗದಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡೋ 12 ಆಸನಗಳು ಇದಾವೆ. ಸೊ ಆ ನಂತರ ಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡಿ ಅರ್ಘ್ಯವನ್ನ ಬಿಡುವಂತದ್ದಿರುತ್ತೆ. ಆದ್ರೆ ಈ ಕರ್ಕಾಟಕ ರಾಶಿಯವರು ಮತ್ತೆ ಈ ಧನುಸು ರಾಶಿಯವರು ಇದ್ದಾರೆ, ಅವ್ರಿಗೆ ಈ ಏನು 12ನೇ ತಾರೀಕು ಗ್ರಹಣ ಸಂಭವಿಸ್ತಾ ಇದೆ, ಅದೊಂದಷ್ಟು ಹೆಚ್ಚು ತೊಂದರೆಗಳು ಆಗುವಂಥದ್ದಿರುತ್ತೆ. ಸೊ ಅದಕ್ಕೆ ಅವರು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಮನೆಯಲ್ಲಿ ಸಾಧ್ಯವಾದಷ್ಟು ಗ್ರಹಣ ಸಂಭವಿಸುವ ಮುಂಚಿತವಾಗಿನೇ ನೀವು ಒಂದಷ್ಟು ಗೋಧಿ, ಅಕ್ಕಿ ಮತ್ತೆ ಅದರ ಜೊತೆಗೆ ಈ ಹುರುಳಿಕಾಳು, ಕೇತು ಸಂಬಂಧಪಟ್ಟಂತದ್ದು. ಯಾಕಂದ್ರೆ ಈ ಸೂರ್ಯಗ್ರಹಣಕ್ಕೆ ಕೇತು ಪ್ರಭಾವ ಇದ್ರೇನೆ ಅದು ಗ್ರಹಣ ಸಂಭವಿಸುವಂತದ್ದಿರುತ್ತೆ. ಹಾಗಾಗಿ ಹುರುಳಿಕಾಳನ್ನು ಇಟ್ಟು ಪೂಜೆಯನ್ನು ಮಾಡಿ ದೇವ್ರ ಮನೆಯಲ್ಲಿ ಇಟ್ಟುಬಿಡಿ ರಾತ್ರಿನೇ, ಗ್ರಹಣ ಸಂಭವಿಸುವ ಮುಂಚಿತವಾಗಿ. ಅದರ ಜೊತೆಗೆ ನಾವು ದೀಪವನ್ನ ಹಚ್ಚುವಂತ ಸಂದರ್ಭ, ಸೂರ್ಯಕಾಂತಿ ಎಣ್ಣೆಯನ್ನ, ಯಾಕಂದ್ರೆ ಸೂರ್ಯನಿಗೆ ಸೂರ್ಯಕಾಂತಿ ಅಂದ್ರೆ ಸೂರ್ಯನ ಒಂದು ಪ್ರಭಾವ, ಒಂದು ತೇಜಸ್ಸು ಅದರ ಮೇಲೆ ಇರುತ್ತೆ. ಆ ಎಣ್ಣೆಯಲ್ಲಿ ಸಾಧ್ಯವಾದಷ್ಟು
ಬಿಳಿ ಎಕ್ಕ ನೀವು ಕೇಳಿರ್ತೀರ, ಅಂದ್ರೆ ಬಿಳಿ ಎಕ್ಕದ ಗಿಡ ಇರುತ್ತಲ್ವಾ, ಅದರ ನಿಮಗೆ ಸಿಕ್ಕಿದ್ರೆ ಇವೆಲ್ಲವನ್ನ ಆಚರಣೆ ಮಾಡಕ್ ಆಗುತ್ತೆ ಅಂದ್ರೆ ಮಾಡಿ, ನಿಮಗೆ ಬೇಗ ಒಳ್ಳೆ ಫಲಗಳು ಕೊಡುವಂಥದ್ದು ಇರುತ್ತೆ. ಬಿಳಿ ಎಕ್ಕದ ಒಂದಷ್ಟು ಕಾಯಿಗಳಲ್ಲಿ ಬತ್ತಿ ಸಿಗುತ್ತೆ, ಅದರೊಳಗಡೆ ಬತ್ತಿ ಇರುತ್ತೆ, ಅದರಲ್ಲಿ ದೀಪ ಹಚ್ಚೋದ್ರಿಂದ ಒಂದಷ್ಟು ಸೂರ್ಯನ ಪ್ರಭಾವ ಮತ್ತೆ ಒಂದಷ್ಟು ಗ್ರಹಣದ ತೊಂದರೆಗಳು ನಿವಾರಣೆ ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ಸೂರ್ಯನ ಸಂಬಂಧಪಟ್ಟಂತ ಜಪ ಪೂಜೆ ಮಾಡೋದು ಬಹಳ ಅಗತ್ಯ ಇರುತ್ತೆ ಖಂಡಿತ. ಇನ್ನು ಕೊನೆಯದಾಗಿ ಗುರುಜಿ, ಭೀಮನ ಅಮಾವಾಸ್ಯೆ ದಿನ ಗ್ರಹಣ ಇರೋದ್ರಿಂದ ಭೀಮನ ಅಮಾವಾಸ್ಯೆಯ ಆಚರಣೆಗಳಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾ? ನೋಡಿ, ಸಾಮಾನ್ಯವಾಗಿ ಒಂದಷ್ಟು ಆಚರಣೆಗಳಂತ ಬಂದಾಗ ಗ್ರಹಣದ ಸಂದರ್ಭದಲ್ಲಿ ಸಂಜೆ ಮಾಡುವಂಥದ್ದು ಏನಿರುತ್ತೆ, ಈಗ ಬೆಳಗ್ಗೆ ಎಲ್ಲೋ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ, ಸಂಜೆ ಮಾಡ್ಕೊಳ್ಳೋಣ ಅನ್ನುವಂಥ ಅಭಿಪ್ರಾಯ ಇರುತ್ತೆ. ಆದರೆ ಸಂಜೆ ಭೀಮನ ಅಮಾವಾಸ್ಯೆ ಆಚರಣೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಸಾಧ್ಯವಾದಷ್ಟು ಬೆಳಗಿನ ಜಾವ ಭೀಮನ ಅಮಾವಾಸ್ಯೆಯ ಆಚರಣೆ ಬಹಳ ಅಗತ್ಯ ಇರುತ್ತೆ. ಬೆಳಗ್ಗೆನೆ ನೀವು ಕೆಲ್ಸಕ್ಕೆ ಹೋಗೋ ಮುಂಚಿತವಾಗಿ ಪತಿಯ ಪಾದ ಪೂಜೆ ಅಥವಾ ಒಂದು ನಮಸ್ಕಾರವನ್ನು ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಆಚರಣೆ ಏನಾದರೂ ಮಾಡಬೇಕು ಅನ್ನುವಂಥದ್ದು ಇರುವಂಥವ್ರು ಆಚರಣೆ ಮಾಡಬಹುದು. ಮತ್ತೆ ರಥದ ಆಚರಣೆಗಳಿರುತ್ತೆ, ಅಂದ್ರೆ ಭೀಮೇಶ್ವರನ ಒಂದಷ್ಟು ಭಾವಚಿತ್ರ, ಪಾರ್ವತಿ ಮತ್ತೆ ಅದ್ರ ಜೊತೆಗೆ ಶಿವನ ಭಾವಚಿತ್ರ ಇಟ್ಟು 2 ದೀಪವನ್ನ ಇಟ್ಟು, ಮತ್ತೆ ಅದ್ರ ಜೊತೆಗೆ ಕೆಲವೊಂದೆಲ್ಲ ಅಣ್ಣ ತಮ್ಮಂದ್ರೆಲ್ಲ ಚೆನ್ನಾಗಿರ್ಲಿ ಅಂತೇಳಿ ಒಂದಷ್ಟು ಪೂಜೆಗಳನ್ನ ಸಲ್ಲಿಸುವಂಥದ್ದು ಇರುತ್ತೆ. ಇದೆಲ್ಲವೂ ಬೆಳಗಿನ ಜಾವ ಆಚರಣೆ ಮಾಡಿದ್ರೆ ಬಹಳ ಒಳ್ಳೇದು. ಹಾಗಾಗಿ ಸಂಜೆ ಅಮಾವಾಸ್ಯೆ ಮತ್ತೆ ಅದರ ಜೊತೆಗೆ ಈ ಗ್ರಹಣ ಸಂಭವಿಸ್ತಾ ಇರುವಂತದ್ದು ಅಷ್ಟೊಂದು ಪ್ರಶಸ್ತವಾಗಿ ಇರೋದಿಲ್ಲ. ಖಂಡಿತ. ಧನ್ಯವಾದಗಳು ಗುರುಜಿ. ಹರೇ ಶ್ರೀನಿವಾಸ. ಎಸ್, ಗ್ರಹಣದ ಸಮಸ್ಯೆಯಿಂದ ಯಾವ ರೀತಿಯಾಗಿ ಹೊರಬರಬೇಕು ಮತ್ತು ಯಾವ್ಯಾವ ರಾಶಿಗಳಿಗೆ ಶುಭ ಫಲ ಇರುತ್ತೆ ಮತ್ತು ಈ ಗ್ರಹಣದಿಂದ ಯಾವ್ಯಾವ ರಾಶಿಗಳಿಗೆ ಅಶುಭ ಫಲ ಇರುತ್ತೆ, ಹಾಗೆ ಯಾವ ರೀತಿಯಾದಂತಹ ಪರಿಹಾರ ಮಾಡ್ಕೊಳ್ಬೇಕು ಎಲ್ಲವನ್ನ ಗುರುಜಿ ತಿಳಿಸ್ಕೊಟ್ರು. ಇನ್ನಷ್ಟು ಇಂತಹ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.